ಮನಸ್ಸಿನ ಹಿಡಿತ. ನಿಗ್ರಹಿಸದ ಅಶಿಕ್ಷಿತ ಮನಸ್ಸು ನಮ್ಮನ್ನು ಕೆಳಗೆಳೆಯುತ್ತದೆ, ನಮ್ಮನ್ನು ಅಧೋಗತಿಗಿಳಿಸಿ ನಮ್ಮನ್ನು ನಾಶ ಮಾಡುತ್ತದೆ. ಸುಶಿಕ್ಷಿತವಾದ ನಿಗ್ರಹಿತವಾದ ಮನಸ್ಸು ನಮ್ಮನ್ನು ಉದ್ಧಾರ ಮಾಡುತ್ತದೆ, ನಮ್ಮನ್ನು ಮುಕ್ತಗೊಳಿಸುತ್ತದೆ. ಯಾವುದೇ ಭೌತಿಕ ವಿಜ್ಞಾನದ ವಿಶ್ಲೇಷಣೆ ಮತ್ತು ಅಧ್ಯಯನಕ್ಕೆ ಸಾಕಷ್ಟು ಅಂಕಿಅಂಶಗಳು ಸಿಕ್ಕುತ್ತವೆ. ಈ ಅಂಕಿಅಂಶಗಳ ಅಧ್ಯಯನ, ವಿಶ್ಲೇಷಣೆ ಮಾಡಿದಾಗ ನಮಗೆ ವೈಜ್ಞಾನಿಕ ಜ್ಞಾನ ದೊರೆಯುತ್ತದೆ. ಆದರೆ ಮನಸ್ಸಿನ ಅಧ್ಯಯನಕ್ಕೆ ಈ ರೀತಿಯ ಎಲ್ಲರೂ ಸಮಾನವಾಗಿ ಗ್ರಹಿಸಬಲ್ಲ ಅಂಕಿಅಂಶಗಳು ನಮಗೆ ಹೊರಗಡೆ ಸಿಕ್ಕುವುದಿಲ್ಲ. ಮನಸ್ಸಿನಿಂದಲೇ ಮನಸ್ಸನ್ನು ವಿಶ್ಲೇಷಿಸಬೇಕು. ಆದ್ದರಿಂದ ಮನೋವಿಜ್ಞಾನವೇ ಎಲ್ಲಕ್ಕಿಂತ ಶ್ರೇಷ್ಠವಾದ ವಿಜ್ಞಾನ. ಆಳದಲ್ಲಿ, ಅಂತರಾಳದಲ್ಲಿ ಮನುಷ್ಯನ ಸಾರವಾದ ಆತ್ಮವಿರುವನು. ಮನಸ್ಸನ್ನು ಅಂತರ್ಮುಖಗೊಳಿಸಿ ಆ ಆತ್ಮನೊಡನೆ ಒಂದಾಗಿ ಆ ಸ್ಥಿರತೆಯು ಹಿನ್ನೆಲೆಯಲ್ಲಿ ಮನೋವೃತ್ತಿಗಳನ್ನು ವೀಕ್ಷಿಸಬಹುದು, ಅದಕ್ಕೆ ಸಂಬಂಧಪಟ್ಟ ಅಂಶಗಳನ್ನು ಗಮನಿಸಬಹುದು. ಮನಸ್ಸನ್ನು ನಿಗ್ರಹಿಸಬೇಕಾದರೆ ಸುಪ್ತ ಪ್ರಜ್ಞೆಯ ಆಳಕ್ಕೆ ಹೋಗಬೇಕು. ಅಲ್ಲಿ ಸಂಗ್ರಹವಾಗಿರುವ ಎಲ್ಲ ಸಂಸ್ಕಾರಗಳು ಮತ್ತು ಆಲೋಚನೆಗಳನ್ನು ವರ್ಗೀಕರಿಸಿ ಕ್ರಮಬದ್ಧವಾಗಿ ಜೋಡಿಸಬೇಕು ಮತ್ತು ಅವುಗಳನ್ನು ನಿಗ್ರಹಿಸಬೇಕು. ಇದು ಮೊದಲನೆಯ ಹೆಜ್ಜೆ. ಸುಪ್ತ ಪ್ರಜ್ಞೆಯ ಮನಸ್ಸನ್ನು ನಿಗ್ರಹಿಸುವುದರ ಮೂಲಕ ಪ್ರಜ್ಞಾ ಮನಸ್ಸಿನ ಮೇಲೆ ನಿಮಗೆ ಹಿಡಿತ ಉಂಟಾಗುತ್ತದೆ.